ಎರಡು ಮೂರು ಪ್ರಮುಖ ವಿಚಾರಗಳಿವೆ. ಪರಮೇಶ್ವರ್ ಅವ್ರಿಗೆ ಅವಮಾನ ಆಯ್ತಾ ಸರ್ಕಾರದಲ್ಲಿ? ಪರಮೇಶ್ವರ್ ಅವ್ರನ್ನ ಈ ರೀತಿ ನಡೆಸ್ಕೊಳ್ತಿರೋದು ಯಾಕೆ ಅನ್ನುವ ಕೂಗು ಎದ್ದಿದೆ ಈಗ. ಇದು ಪ್ರತಿಪಕ್ಷಗಳಿಗೂ ಅಸ್ತ್ರವಾಗಿದೆ. ಒಬ್ಬ ಸೀನಿಯರ್ ಲೀಡರ್, ದಲಿತ್ ಲೀಡರ್, ಅವರು ಬೆನ್ನಿಗೆ ಶಾಸಕರು ನಿಂತಿದ್ದಾರೆ, ಹೆಚ್ಚು ಕಡಿಮೆ ಆಗಬಹುದು ಅಂತ ಸಿಂಗಲ್ DCM ಮಾಡಿದ್ದಾಗಿದೆ. ಆದರೆ ಅದಾದಮೇಲೆ ಏನಾಗಿದೆ, ಪರಮೇಶ್ವರ್ ಅವ್ರ ಫೋಟೋ ಎಲ್ಲೂ ಬರ್ತಿಲ್ಲ. ಇದೇ DK ಶಿವಕುಮಾರ್ ಅವರು DCM ಆಗಿದ್ದಾಗ ಯಾವುದೇ ಜಾಹೀರಾತಿರಲಿ ಎಂಥದೇ ಇರಲಿ CM ಪಕ್ಕದಲ್ಲಿ DCM ಫೋಟೋ ಇರ್ತಿತ್ತು. ಇಬ್ಬರು ಫೋಟೋ ಬರೋದು ಎಲ್ರಿಗೂ ರೂಢಿ ಆಗಿಬಿಟ್ಟಿತ್ತು. ಏನೇ ಇರಲಿ ಇಬ್ಬರು ಫೋಟೋ ಬರ್ತಿತ್ತು. ಆದರೆ ಈಗ GBA ಆ್ಯಡ್ ತಗೊಳ್ಳಿ, ಇಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆ್ಯಡ್ ತಗೊಳ್ಳಿ, ಮತ್ತು ಸುಮಾರು ವಿಚಾರಗಳು ಕಂಪೇರ್ ಮಾಡಿ ಹಾಕ್ತಿದ್ದಾರೆ JDS ಅವರು. BJPಗೂ ಇದು ಅಸ್ತ್ರ ಆಗಿದೆ. ದಲಿತರಿಗೆ ಅನ್ಯಾಯ, ದಲಿತರ ಹೆಸರಲ್ಲಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಈಗ ಒಬ್ಬ ದಲಿತ ನಾಯಕನಿಗೆ ಅವಮಾನ ಮಾಡ್ತಿದ್ದೀರಾ. ಅವ್ರದ್ದೊಂದು ಫೋಟೋ ಹಾಕ್ತಿಲ್ಲ. ನೀವು DCM ಆಗಿದ್ದಾಗ 2025ರಲ್ಲಿ ಏನು ಮಾಡಿದ್ರಿ? ಇದೇ ಜಾಹೀರಾತು ಹೋದ ವರ್ಷ ಕೊಡುವಾಗ. ಈಗ ಅದೇ ಜಾಹೀರಾತನ್ನು ಹೆಂಗೆ ಕೊಟ್ಟಿದ್ದೀರಿ? ಬರೀ CM DK ಶಿವಕುಮಾರ್ ಅವ್ರ ಮುಖ ಇಟ್ಟು ಅಂತ ಮುಗಿಬಿದ್ದಿದ್ದಾರೆ. ಇದು ದಲಿತ ಸಂಘಟನೆಗಳ ಅಸಮಾಧಾನಕ್ಕೂ ಕಾರಣ ಆಗಿದೆ. ಪರಮೇಶ್ವರ್ ಅವ್ರಿಗೆ ಅವಮಾನ ಆಯ್ತಾ ಹಾಗಾದರೆ ಸರ್ಕಾರದಲ್ಲಿ? ಯಾಕೆ ಈ ರೀತಿ ಕಡೆಗಣಿಸಲಾಗ್ತದೆ? ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಫೋಟೋನೂ ಇಲ್ಲ, GBA ಇನ್ನಿತರ ಸಂಬಂಧಪಟ್ಟ ಜಾಹೀರಾತಲ್ಲಿ. ಉಪಮುಖ್ಯಮಂತ್ರಿಗಳ ಫೋಟೋ ಅಂತೂ ಇಲ್ಲವೇ ಇಲ್ಲ. ಯಾಕಿದು? 28 ಚುನಾವಣೆಯಲ್ಲಿ ದಲಿತರು ನಿಮ್ಗೆ ಸರಿಯಾದ ಪಾಠ ಕಲಿಸ್ತಾರೆ ಅನ್ನುವಂಥ ಆಕ್ರೋಶ ಸಿಡಿದಿದೆ ಒಂದು ಕಡೆ. ಪರಮೇಶ್ವರ್ ಅವ್ರನ್ನ ಹಾಗಾದರೆ ಹೆಸರಿಗೆ ಕೂರಿಸಲಾಗಿದೆಯಾ? ಪರಮೇಶ್ವರ್ ಅವರ ಹೆಸರು ಹೇಳೋದಕ್ಕೆ ಶಾಸಕರೆಲ್ಲ ರೆಡಿ ಆಗಿದ್ರು, ಅವರೇ CM ಆಗಲಿ ಅನ್ನುವಂಥ ಕೂಗಿ ಎದ್ದಿದ್ದಕ್ಕೆ ಹೆಚ್ಚು ಕಡಿಮೆ ಆಗಬಹುದು, ಬೇರೆ ಪಕ್ಷದವ್ರು ಕಣ್ಣಿಡಬಹುದು ಅಂತ DCM ಮಾಡಲಾಗಿದೆಯಾ? ಏನಿದ್ರ ಸ್ವಾರಸ್ಯ ಹಾಗಾದರೆ? ಅವ್ರನ್ನಲ್ಲಿ ಕೂರಿಸಿ ಈ ರೀತಿ ನೆಗ್ಲೆಕ್ಟ್ ಮಾಡ್ತಿರೋದು ಅನ್ನೋ ಮಟ್ಟಿಗೆ ಚರ್ಚೆಗಳು ಶುರುವಾಗಿವೆ, ಅಸ್ತ್ರವಾಗಿದೆ ಇದು ಒಂದು ಕಡೆ. DK ಶಿವಕುಮಾರ್ ಅವರು ಎಲ್ಲರನ್ನೂ ಕೂಡ ಸೈಡ್ ಲೈನ್ ಮಾಡೋ ಸ್ಪೀಡಲ್ಲಿದ್ದಾರೆ, ಇಲ್ಲ ಎಲ್ಲರನ್ನೂ ತುಳಿತಿದ್ದಾರೆ ಅನ್ನೋ ರೀತಿ ಪ್ರತಿಪಕ್ಷಗಳು ಈಗ ಮುಗಿ ಬೀಳ್ತಿರೋದು. JDS ಸಹಜವಾಗಿ JDS DK ಶಿವಕುಮಾರ್ ಅವರು ಟಾರ್ಗೆಟ್ ಅಲ್ವಾ? ಕುಮಾರಸ್ವಾಮಿ ಅವ್ರಿಗಂತೂ ಹಲವಾರು ವಿಚಾರಗಳನ್ನು ಎತ್ಕೊಳ್ತಿರ್ತಾರೆ. ಈಗ JDS ಇದನ್ನು ಸ್ಟ್ರಾಂಗ್ ಆಗಿ ಎತ್ಕೊಂಡಿದೆ. ಇದು ಒಂದು. ಎರಡನೆಯದಾಗಿ ನೋಡಿ, ಮತ್ತೊಬ್ಬ ಸೀನಿಯರ್ ಈಗ ನಾಪತ್ತೆ. ಎಲ್ಲಿದ್ದಾರೆ ಗೊತ್ತಿಲ್ಲ, ಸಂಪರ್ಕಕ್ಕೆ ಸಿಗ್ತಿಲ್ಲ, ಕ್ಷೇತ್ರದ ಜನಕ್ಕೂ ಸಿಗ್ತಿಲ್ಲ, ಪಕ್ಷದ ಕಾರ್ಯಕರ್ತರ ಕೈಗೂ ಸಿಗ್ತಾ ಇಲ್ಲ. ಎಲ್ಲಿ ಹೋಗಿದ್ದಾರೆ ಹಾಗಾದರೆ? ಸಿದ್ದರಾಮಯ್ಯನವರ ಪರಮಾಪ್ತ, ಆರ್ಥಿಕ ಸಲಹೆಗಾರರಾಗಿದ್ದವರು, ಕ್ಯಾಬಿನೆಟ್ ದರ್ಜೆ ಪಡ್ಕೊಂಡಿದ್ದಂತಹ ಬಸವರಾಜ ರಾಯರೆಡ್ಡಿ ಸೀನಿಯರ್ ಅವರು ಕೂಡ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದರು. ಅವ್ರಿಗೀಗ ಸ್ಪೀಕರ್ ಆಗ್ತೀರಾ ಅನ್ನೋ ರೀತಿಯಲ್ಲಿ ಒಂದು ಆಫರ್ ಬಂದಿದೆಯಂತೆ. ಬಿಟ್ಟರೆ ಏನೂ ಇಲ್ಲ. ಸ್ಪೀಕರ್ ಹುದ್ದೆಗೆ ಸುಮಾರು ಜನರ ಹೆಸರು ಕೇಳಿ ಬರ್ತಾ ಇದೆ. ಬೇಸರ ಮಾಡಿಕೊಂಡು ತಮ್ಮನ್ನು ಈ ರೀತಿ ಕಡೆಗಣಿಸಲಾಯಿತು ಅಂತ ಮೊಬೈಲ್ ಸ್ವಿಚ್ ಆಫ್ ಅಂತೆ. 3 ದಿನಗಳಿಂದ ಅವರು ಯಾರ ಸಂಪರ್ಕಕ್ಕೂ ಸಿಗ್ತಿಲ್ಲ, ಮುನಿಸಿಕೊಂಡಿದ್ದಾರೆ, ನಾಯಕರ ಸಂಪರ್ಕಕ್ಕೂ ಸಿಗ್ತಿಲ್ಲ. ಬಟ್ ಈಗ ರಾಮಲಿಂಗಾರೆಡ್ಡಿ ಅವ್ರನ್ನೆಲ್ಲ ಬಂದು ಮನವೊಲಿಸಿದಷ್ಟಿಗೆ ಒಬ್ಬರು ಬಸವರಾಜ ರಾಯರೆಡ್ಡಿ ಅವ್ರು ಮುನಿಸ್ಕೊಂಡ್ರೆ ಬರ್ತಾರೆ? ಯಾರೂ ಬರಲ್ಲ. ರಾಮಲಿಂಗಾರೆಡ್ಡಿ ಅವ್ರದ್ದೇ ಈಗ ಏನಾಗುತ್ತೆ ಗೊತ್ತಿಲ್ಲ. ಸುರ್ಜೇವಾಲಾ ಅವ್ರು ಹೇಳಿದ್ದಾರೆ ಇಲ್ಲ ರಾಜೀನಾಮೆ ವಾಪಸ್ ತೊಗೊಳ್ತಾರೆ, ನಾವು ಮನವೊಲಿಸಿದ್ದೀವಿ ಅಂತ. ಬಟ್ ರಾಮಲಿಂಗಾರೆಡ್ಡಿ ಅವ್ರಿನ್ನೂ ಘೋಷಣೆ ಮಾಡಿಲ್ಲ, ಮಾಡ್ತಾರ ನೋಡಬೇಕು. ಮಧ್ಯಾಹ್ನ ತನಕ ಅಂತೂ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ನನ್ನ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ ಅಂತ. ರಾಜೀನಾಮೆ ಅಕ್ಸೆಪ್ಟ್ ಮಾಡೋದು ಬೇಡ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಬಟ್ ನನ್ನ ತೀರ್ಮಾನ ಏನೇ ಆಫರ್ ಕೊಟ್ಟರು ಬದಲಾಗಲ್ಲ. 2 ಖಾತೆ, 1 ಮ್ಯಾನ್ 1 ಪೋಸ್ಟನ್ನು ಮುರಿದು ನಿಯಮ ಅದು ಬೇಡ, ಒಬ್ಬರಿಗೆ 2 ಖಾತೆ ಕೊಡ್ತೀವಿ ಅನ್ನೋ ತನಕ ಆಫರ್ ಕೊಟ್ಟರು. ರಾಮಲಿಂಗಾರೆಡ್ಡಿ ಅವ್ರು ಡೋಂಟ್ ಕೇರ್ ಅಂದಿದ್ರು. ಈಗ ಸುರ್ಜೇವಾಲಾ ಅವರೊಬ್ಬರೇ ಬಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಮೀಡಿಯಾಗಳೆಲ್ಲ ಗೊಂದಲ ಮಾಡಿದ್ವು. ಈಗೆಲ್ಲ ಅವ್ರ ಮನವೊಲಿಕೆ ಆಗಿದೆ, ಅವ್ರು ನಮ್ಮ ಪಕ್ಷದ ಆಸ್ತಿ, ಅವರು ರಾಜೀನಾಮೆ ವಾಪಸ್ ತಗೊಳ್ತಾರೆ ಅಂತ ಹೇಳಿ ಹೋಗಿದ್ದಾರೆ. ಎಷ್ಟರ ಮಟ್ಟಿಗೆ ಇದು ಸತ್ಯ ಸುಳ್ಳು ಅನ್ನೋದನ್ನು ನೋಡಬೇಕು. ಸೊ ಸರ್ಕಾರ ಬಂದು 2 ದಿನಕ್ಕೇ ಈ ರೀತಿ ಸೀನಿಯರ್ಸ್ ಸಿಡಿದೇಳ್ತಿದ್ದಾರೆ ನೋಡಿ. ಇದನ್ನು ನೋಡಿದ್ರೆ ನಿಮಗೆ ಏನು ನೆನಪಾಗತ್ತೆ? ಸಾಮಾನ್ಯವಾಗಿ ಮೈತ್ರಿ, 2 ಪಕ್ಷಗಳ ಮೈತ್ರಿ ಸರ್ಕಾರ ಇದ್ದಾಗ ಇದು ಕಾಮನ್ನು. ನೆನಪು ಮಾಡ್ಕೊಳ್ಳಿ, ಕುಮಾರಸ್ವಾಮಿ ಅವರ ಮತ್ತು DK ಶಿವಕುಮಾರ್ ಅವರ ಮೈತ್ರಿ ಅಂದರೆ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇದ್ದಾಗ ದಿನಕ್ಕೊಬ್ಬರು ಬರೋದು, ಸ್ಟೇಟ್ಮೆಂಟ್ ಕೊಡೋದು, ಅಸಮಾಧಾನ. ನಿನ್ನೆ ನಾವು ರಿಪೋರ್ಟ್ ಮಾಡಿದ್ವಿ. ಎಲ್ಲರಿಗಿಂತ ಫಸ್ಟ್ ರಾಜೀನಾಮೆ ಮಾತಾಡಿದ್ದವರು ಮೈತ್ರಿ ಸರ್ಕಾರದಲ್ಲಿ ಇದೇ ರಾಮಲಿಂಗಾರೆಡ್ಡಿ ಅವರು. ಬಟ್ ಅವ್ರು ರಾಜೀನಾಮೆ ಕೊಡಲಿಲ್ಲ, ಬೇರೆಯವರು ಕೊಟ್ಟು BJP ಸರ್ಕಾರ ಬಂತು. ಬಟ್ ಶುರು ಮಾಡಿದವರು ರಾಮಲಿಂಗಾರೆಡ್ಡಿ ಅವರೇ, ನೆನಪಿದೆ. ಈಗಲೂ ಅವರೇ ಫಸ್ಟ್ ಶುರು ಮಾಡಿದವರು. ಬೇರೆಯವರು ಬೇರೆ ರೀತಿಯ ಅಸಮಾಧಾನ ಹೊರಹಾಕ್ತಿದ್ದಾರೆ. ಏನಾಗುತ್ತೆ ಸರ್ಕಾರದ ಕಥೆ ನೋಡೋಣ, ಮಧ್ಯಂತರ ಚುನಾವಣೆ ಅಂತ BJP ಹೇಳಕ್ಕೆ ಶುರು ಮಾಡಿದೆ, ಗೊತ್ತಿಲ್ಲ. ಈಗ ಬಸವರಾಜ ರಾಯರೆಡ್ಡಿ ಅವರು ಮುನಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ, ರಿಪೋರ್ಟ್ಸ್ ಬರ್ತಿರೋದು ಒಂದು ಕಡೆ. ಇನ್ನೊಂದು ಕಡೆ ಜಮೀರ್ ಅಹಮದ್ ಖಾನ್ ಪರ ರಾಜ್ಯವ್ಯಾಪಿ ಪ್ರೊಟೆಸ್ಟ್ ಜೋರಾಗಿದೆ.
ಜಮೀರ್ ಅವರು ಬೇರೆ ಎಲ್ಲ ಮಿನಿಸ್ಟರ್ಗಳಿಗೂ ಹೋಲಿಕೆ ಮಾಡಿದ್ರೆ ಒಂದು ಹೆಜ್ಜೆ ಮುಂದಕ್ಕಿಟ್ಟು ತನ್ನ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ತನ್ನನ್ನು ಕಡೆಗಣಿಸಿದ್ರೆ ಪಕ್ಷದಲ್ಲಿ ಏನಾಗಬಹುದು, ಒಂದೊಂದು ಜಿಲ್ಲೆಯಲ್ಲೂ ನನ್ನ ಬಲ ಎಷ್ಟಿದೆ, ಒಂದೊಂದು ಜಿಲ್ಲೆಯಲ್ಲೂ ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ ಹೊಡೆತ ಬೀಳಬಹುದು, ನೇರವಾಗಿ ಮೆಸೇಜ್ ಕೊಟ್ಟಿದ್ರು. 50ರಿಂದ 60 ಕ್ಷೇತ್ರ ಕಾಂಗ್ರೆಸ್ ಕಳ್ಕೊಳ್ಳುತ್ತೆ ಜಮೀರ್ ಅವ್ರನ್ನ ದೂರ ಮಾಡಿದರೆ ಅನ್ನೋ ರೀತಿಯಲ್ಲಿ. ಯಾವಾಗ ಇದು ದಾವಣಗೆರೆ ಎಲೆಕ್ಷನ್ ಟೈಮಲ್ಲಿ ಜಟಾಪಟಿ ಜೋರಾಗಿದ್ದಾಗ. ಈಗ ಹೋರಾಟಕ್ಕೆ ಇಳಿದು ಬಿಟ್ಟಿದ್ದಾರೆ ಮಠಾಧೀಶರು. ಅಂದರೆ ಬರೀ ಅವ್ರ ಕಮ್ಯುನಿಟಿಯವರಲ್ಲ, ಬೇರೆ ಬೇರೆ ಕಮ್ಯುನಿಟಿಯವರು ಬ್ಯಾಟ್ ಬೀಸ್ತಿದ್ದಾರೆ. ಬೀಸೋ ರೀತಿ ಮಾಡ್ತಿದ್ದಾರೋ, ಫಂಡ್ ಮಾಡ್ತಿದ್ದಾರೋ, ಮಾರ್ಕೆಟಿಂಗ್ ಮಾಡ್ಕೊಳ್ತಿದ್ದಾರೋ ಅದೆಲ್ಲ ಬೇಕಿಲ್ಲ. ಒಟ್ಟಿನಲ್ಲಿ ಶಕ್ತಿ ಪ್ರದರ್ಶನ ಆಗ್ತಿದೆ ಜಮೀರ್ ಅವ್ರ ಪರ. ಅದು ನಮಗೆ ಗೊತ್ತಿಲ್ಲ ಅವ್ರ ಕಥೆ ಏನು ಅಂತ. ಈಗ ಡೆಲ್ಲಿಗೆ ಹಾರಿದ್ದಾರೆ. ಡಿ ಕೆ ಜೊತೆಗೆ ಚರ್ಚೆ ಮಾಡೋದಕ್ಕೆ ಬಂದಿಲ್ಲ ಜಮೀರ್ ಅವರು. ಮೊನ್ನೆ ಡಿ ಕೆ ಸುರೇಶ್ ಅವರು ಹೋಗಿ ಮಾತಾಡಿದ್ರು, ಎಲ್ಲ ಆಯಿತು. ಈಗ ಜಮೀರ್ ಅವರು ಫಸ್ಟ್ ಪಟ್ಟಿಲಿ ಇರಲಿಲ್ಲ. ಅವರು ಸೆಕೆಂಡ್ ಲಿಸ್ಟಲ್ಲಾದರೂ ಇರ್ತಾರೋ ಅಥವಾ ಪಕ್ಷದ ಶಿಸ್ತು ಮೀರಿದ ಮತ್ತು ಪಕ್ಷದ್ರೋಹ ಅನ್ನುವಂಥ ಕಾರಣಕ್ಕೆ ಅವ್ರನ್ನ ಹೊರಗಡೆ ಹಾಕಲಾಗುತ್ತೋ ಪಕ್ಷದಿಂದ ಗೊತ್ತಿಲ್ಲ. ಆ ಚರ್ಚೆ ತನಕ ಹೋಗಿದೆ ಅಲ್ವಾ ವಿಷಯ. ಈಗ ಡೆಲ್ಲಿಗೆ ಹಾರಿದ್ದಾರೆ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರು. ಹೈಕಮಾಂಡ್ ನಾಯಕರಿಗೆ ಜಮೀರ್ ಬಲ ಏನು, ಪಕ್ಷಕ್ಕೆ ಅವರ ಅನಿವಾರ್ಯತೆ ಏನು ಅಂತ ಗೊತ್ತು ಅನ್ನುವಂಥ ಸ್ಟೇಟ್ಮೆಂಟು ನಿನ್ನೆ ಸತೀಶ್ ಜಾರಕಿಹೊಳಿ ಅವ್ರ ಬಾಯಲ್ಲಿ ಬಂದಿತ್ತು. ಬೇಕವರು ಪಕ್ಷಕ್ಕೆ, ಜಮೀರ್ ಅವರು ಬೇಕೇ ಬೇಕು ಕಾಂಗ್ರೆಸ್ಗೆ ಅಂತ. ಇವತ್ತು ಡೆಲ್ಲಿಗೆ ಹಾರಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧದ ಪ್ರತಿರೋಧ ಆರಂಭದಲ್ಲೇ ನೋಡಿ ಲಿಸ್ಟ್ ಮಾಡ್ತಾ ಹೋದರೆ ರಾಮಲಿಂಗಾರೆಡ್ಡಿ, ಮುನಿಯಪ್ಪನವ್ರನ್ನ ಸಮಾಧಾನ ಮಾಡಿದ್ರು. ಅಂದರೆ ಒಂದ್ಸಲ ಎದ್ದಿರುತ್ತಲ್ಲ ಆಕ್ರೋಶ, ಅದು ತಕ್ಷಣಕ್ಕೊಂದು ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡ್ಬೋದು. ಬಟ್ ಮುಂದೆ ಏನೇ ವಿಷಯ ಬಂದು ಸ್ವಾತಂತ್ರ್ಯ ಇಲ್ಲ ಅಂತನೋ, ಇಲಾಖೆಯಲ್ಲಿ ಕೈ ಆಡಿಸಿದ್ರು ಅಂತನೋ, ಮತ್ತೊಂದೋ ಬಂದೇ ಬರುತ್ತೆ. ಜಾರ್ಜ್ ಅವ್ರ ಜೊತೆ ಸೀನಿಯರ್ ಮೋಸ್ಟ್ ಲೀಡರ್ ಒಂದು ನೇಮಕಾತಿ ವಿಚಾರದಲ್ಲಿ ಜಟಾಪಟಿ ಆಯಿತು. ಆಮೇಲೆ ಅದರಲ್ಲೂ ಹೈಕಮಾಂಡೇ ಮಧ್ಯಪ್ರವೇಶ ಮಾಡಬೇಕಾಯಿತು. ಈಗ ಇಲ್ಲಿ ಬಸವರಾಜ ರಾಯರೆಡ್ಡಿ ಅವರು, ಅಲ್ಲಿ ಜಮೀರ್ ಅಹಮದ್ ಖಾನ್ ಅವರು, ಸುಮಾರು ಜನ ಸೀನಿಯರ್ಸು ಬುಸುಗುಡ್ತಿದ್ದಾರೆ. ಹೊರಗಡೆ ಹಾಕೋಕ್ಕಾಗ್ತಿಲ್ಲ, ಒಳಗಡೆ ನುಂಗಕ್ಕಾಗ್ತಿಲ್ಲ ಅನ್ನೋ ಪರಿಸ್ಥಿತಿ ಆರಂಭದಲ್ಲಿ. ಇದು ಆರಂಭದಲ್ಲಿ ಅಟ್ಲೀಸ್ಟು ಸುಮ್ಮನೆ ಇರ್ತಾರೆ, ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಆದರೆ ಆರಂಭದಲ್ಲೇ ಈ ರೀತಿ ಸಿಡಿದಿರೋದು ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅನ್ನೋ ಅಂಥ ಪರಿಸ್ಥಿತಿ. ಇನ್ನೂ ಒಂದು ಸುದ್ದಿ ಏನು ಗೊತ್ತಾ ಕೇಳಿ ಬರ್ತಿರೋದು, ರಾಮಲಿಂಗಾರೆಡ್ಡಿ ಅವರ ಈ ಪ್ರಹಸನದ ಸುತ್ತ ಬೇರೆ ಒಂದು ಸೀಕ್ರೆಟೇ ಇದೆಯಾ ಅಂದರೆ, ಕೃಷ್ಣ ಬೈರೇಗೌಡರನ್ನೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರನ್ನಾಗಿ ಮಾಡಬೇಕು ಅನ್ನೋದು ರಾಹುಲ್ ಗಾಂಧಿಯವರ ಆದೇಶವಂತೆ. ಯಾಕೆ? ಬೆಂಗಳೂರು ಅಂದರೆ ಇಲ್ಲಿ ಕನ್ಸ್ಟ್ರಕ್ಷನು, ರಿಯಲ್ ಎಸ್ಟೇಟು, ಬೇರೆ ಬೇರೆದೆಲ್ಲ ಇರುತ್ತೆ. ವಸೂಲಿಗಳು ನಡಿಬಾರ್ದು, ತುಂಬ ನೀಟಾಗಿ ನಡೀಲಿ, ಸ್ವಲ್ಪ ಜವಾಬ್ದಾರಿಯುತವಾಗಿರೋರು ಇರಲಿ, ರೆಸ್ಪಾನ್ಸಿಬಿಲಿಟಿ ತಗೊಂಡು ತುಂಬ ಯೋಚನೆ ಮಾಡಿ ಅಭಿವೃದ್ಧಿ ಅಂತಲೇ ಕೆಲಸ ಮಾಡೋರೇ ಒಬ್ರು ಇರಲಿ ಅನ್ನೋದು ಯೋಚನೆಯೋ ಏನೋ ಗೊತ್ತಿಲ್ಲ. ಕೃಷ್ಣ ಬೈರೇಗೌಡರಿಗೊಂದು ಒಳ್ಳೆ ಹೆಸರಿದೆ. ಅಂದರೆ ಭ್ರಷ್ಟಾಚಾರ ಅದು ಇದು ಸಣ್ಣ ಪುಟ್ಟ ಆರೋಪಗಳು ಎಲ್ಲರ ಮೇಲೂ ಇರ್ತವೆ. ಬಟ್ ಆದರೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಕೊಟ್ಟು ಜವಾಬ್ದಾರಿನ ಅಚ್ಚುಕಟ್ಟಾಗಿ ತುಂಬ ಕಾಳಜಿ ವಹಿಸಿ ಮಾಡ್ತಾರೆ ಅನ್ನೋದೊಂದು ಹೆಸರಿದೆ. ಹಾಗಾಗಿ ಕೃಷ್ಣ ಬೈರೇಗೌಡರಿಗೆ ಸಿಗಲಿ, ಕಂಪ್ಲೇಂಟ್ಸ್ ಜಾಸ್ತಿ ಆಗ್ತವೆ, ಬೇರೆ ಯಾರು ನುಂಗುಬಾಕರು ಬೇಡ ಅಂತ ರಾಹುಲ್ ಗಾಂಧಿಯವರು ಈ ನಿರ್ಧಾರ ತಗೊಂಡ್ರೋ ಏನೋ ಗೊತ್ತಿಲ್ಲ. ಇಂಥ ಸುದ್ದಿ ಓಡಾಡ್ತಿದೆ. ಇದು ಅಧಿಕೃತವಾಗಿ ಯಾರು ಹೇಳ್ತಿರೋದಲ್ಲ, ಪಕ್ಷದ ಮೂಲಗಳಿಂದ ಹೊರಗಡೆ ಬರ್ತಿರೋದು. ಕೃಷ್ಣ ಬೈರೇಗೌಡರಿಗೆ ರಾಹುಲ್ ಗಾಂಧಿಯವ್ರದ್ದೇ ಆದೇಶ ಇದೆ ಅಂತ. ಇದಾದ ಮೇಲೆ ರಾಮಲಿಂಗಾರೆಡ್ಡಿ ಅವರು ಹಠ ಶುರು ಮಾಡಿದ್ರ. ತುಂಬ ಜನರ ಕಣ್ಣಿತ್ತು ಬೆಂಗಳೂರು ನಗರ ಅಭಿವೃದ್ಧಿ ಮೇಲೆ. ರಾಮಲಿಂಗಾರೆಡ್ಡಿ ಅವರೊಬ್ಬರೇ ಅಲ್ಲ, ತುಂಬ ಜನ ಕಣ್ಣಿತ್ತು. ಬಟ್ ರಾಮಲಿಂಗಾರೆಡ್ಡಿ ಅವ್ರಿಗೆ ಮಾತು ಕೊಟ್ಟಿದ್ರು ಡಿ ಕೆ ಬ್ರದರ್ಸ್ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಜಟಾಪಟಿ ಆಯಿತು. ಈಗ ರಾಮಲಿಂಗಾರೆಡ್ಡಿ ಅವರು ಇಷ್ಟೆಲ್ಲ ಹಠ ಮಾಡಿ ಅವ್ರು ತಾನು ವಾಪಸ್ ತೊಗೊಳ್ಬೇಕು ರಾಜೀನಾಮೆ ಅಂದರೆ ಒಂದು ಕಂಡೀಷನ್ ಹಾಕಿದ್ದಾರೆ. ಆಯಿತು, ನಾನು ವಾಪಸ್ ತೊಗೊಳ್ತೀನಿ, ಕೃಷ್ಣ ಬೈರೇಗೌಡರಿಗೂ ಬೇಡ, ನನಗೂ ಬೇಡ ಆ ಖಾತೆ, ಬೇರೆಯವ್ರಿಗೆ ಕೊಡಿ ಅಂತ. ಬೇರೆಯವ್ರಿಗೆ ಕೊಡಿ ಅಂತ ಬಂದರೆ ಯಾರಿಗೂ ಹೋಗುತ್ತದು? ಡಿ ಕೆ ಶಿವಕುಮಾರ್ ಅವ್ರಿಗೆ ಹೋಗುತ್ತೆ. ಅವ್ರ ಕೈಯಲ್ಲೇ ಇದ್ದಿದ್ದು ಒನ್ಸ್ ಅಗೇನ್. ಸೊ ಡಿ ಕೆ ಶಿವಕುಮಾರ್ ಅವರ ಕೈಯಿಂದ ಬೆಂಗಳೂರು ನಗರ ಅಭಿವೃದ್ಧಿ ತಪ್ಪಿಸಿದ್ದೇ ಹೈಕಮಾಂಡ. ಇಲ್ಲಾಂದರೆ ಅವರೇ ಇಟ್ಕೊಳ್ಬಹುದಿತ್ತು. ಸಿ ಎಮ್ ಆಗಿ ಆ ಖಾತೆ ಇಟ್ಕೊಳ್ಳೋದೇನು ದೊಡ್ಡ ವಿಷಯ ಆಗ್ತಿರ್ಲಿಲ್ಲ. ಹೈಕಮಾಂಡೇ ತಪ್ಪಿಸ್ತಾ? ಅಲ್ಲೇನಾದರೂ ಒಂದು ಕಾರಣ ಇದೆಯಾ? ಅಥವಾ ಕೃಷ್ಣ ಬೈರೇಗೌಡರು ಚೆನ್ನಾಗಿ ಮಾಡ್ತಾರೆ ಅನ್ನೋದಷ್ಟೇ ಕಾರಣನಾ? ಗೊತ್ತಿಲ್ಲ ನಮಗೆ. ಏನೇನೋ ಆಗ್ತಿದೆ ಸರ್ಕಾರದ ಮಟ್ಟದಲ್ಲಿ. ಹೈಕಮಾಂಡ್ಗಿರುವಂಥ ಪ್ರಶ್ನೆಗಳು, ಅನುಮಾನಗಳು, ಇಲ್ಲಿರುವಂಥ ಸೀನಿಯರ್ಸ್ ಆಕ್ರೋಶ, ಇದೆಲ್ಲದರ ನಡುವೆ ಮುಂದಿನ ಬೆಳವಣಿಗೆ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಇದೆ ಕರ್ನಾಟಕ ಕಾಂಗ್ರೆಸ್ನ ಸಂಬಂಧ. ಅಲ್ಲಿ ನರೇಂದ್ರ ಮೋದಿ ಅವರು ಕರ್ನಾಟಕ ಕಾಂಗ್ರೆಸ್ ವಿರುದ್ಧ ಕುಟುಕಿದ್ದಾರೆ. ಪಾಪ ಜನಾಕ್ರೋಶ ಹೆಂಗಿತ್ತು ಅಂದರೆ ಸಿ ಎಂ ಬದಲು ಮಾಡಬೇಕಾಯ್ತು ಕಾಂಗ್ರೆಸ್ಸು, ಅಂತಹ ಪರಿಸ್ಥಿತಿ ಬಂದಿದೆ ಅಂತ ಇಲ್ಲಿನ ಬಗ್ಗೆ ಲೇವಡಿ ಮಾಡಿರೋದು ಬಿ ಜೆ ಪಿ ಆಡ್ಕೊಳ್ತಿರೋದನ್ನು ಗಮನಿಸ್ತಿದ್ದೀವಿ. ಮಧ್ಯಂತರ ಚುನಾವಣೆ ಫಿಕ್ಸ್ ಅಂತ ಕಾದು ನೋಡೋಣ. ಡಿ ಕೆ ಶಿವಕುಮಾರ್ ಅವರು ಈ ಸವಾಲುಗಳನ್ನೆಲ್ಲ
ಗೆಲ್ತಾರಾ, ಹೈಕಮಾಂಡ್ ಮನವನ್ನು ಗೆಲ್ಲುವಲ್ಲಿ ಯಶಸ್ವಿ ಆಗ್ತಾರಾ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.